ಶ್ರೀ ಶಾರದಾ ಸಂಗೀತ ನೃತ್ಯ ವಿದ್ಯಾಲಯದ ವತಿಯಿಂದ ಡಿಸೆಂಬರ್ 15ರಂದು ಕುವೆಂಪು ರಂಗಮಂದಿರದಲ್ಲಿ ಅವತರಿಸುವ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯಾಲಯದ ಪ್ರಾಂಶುಪಾಲ ವಿದ್ವಾನ್ ಜಿ ಅರುಣ್ ಕುಮಾರ್ ತಿಳಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 3 ರಿಂದ 60 ವರ್ಷದವರೆಗಿನ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಡು, ನೃತ್ಯ ಹಾಗೂ ರೂಪಕದೊಂದಿಗೆ ರಂಗಮಂದಿರದ ಆವರಣದಲ್ಲಿ ಶ್ರೀಕೃಷ್ಣನ ಲೋಕದ ಅನಾವರಣ ಮಾಡುವ ವಿಭಿನ್ನ ಪ್ರಸ್ತುತಿ ಮೂಲಕ ಶ್ರೀಕೃಷ್ಣನ ಪರಿಪೂರ್ಣ ಜೀವನ ಸಾರದ ಈ ವಿಶೇಷ ಕಾರ್ಯಕ್ರಮ ನೀಡಲಿದ್ದಾರೆ ಎಂದರು. ಇನ್ನು ವಿದ್ಯಾಲಯದಿಂದ ಈಗಾಗಲೇ ರಾಜ್ಯ ಮಟ್ಟದ ಮನೋಧರ್ಮ ಸಂಗೀತ ಸ್ಪರ್ಧೆ, ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಿರಂತರ ನಡೆಸುವ ಸಂಗೀತ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಡಿಸೆಂಬರ್ 15ರಂದು ದ್ವಾಪರ ಯುಗದ ಆದಿಯಿಂದ ಅಂತ್ಯದವರೆಗೂ ಶ್ರೀಕೃಷ್ಣನ ಅವತಾರದ ಪರಿಪೂರ್ಣ ಚಿತ್ರಣವನ್ನ ನಿಖರವಾಗಿ 2 ಗಂಟೆಗಳ ಕಾರ್ಯಕ್ರಮದಲ್ಲಿ ವಿಭಿನ್ನ ರೀತಿಯಲ್ಲಿ ಕಟ್ಟಿಕೊಡುವ ಪ್ರಯತ್ನವಾಗಿದೆ ಎಂದರು. ನಾಟ್ಯ ಹಾಗೆ ರೂಪಕಗಳು ಎಲ್ಲವನ್ನ ಸೇರಿ 2 ಗಂಟೆಯ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಅವತಾರ ತಗೊಳ್ಳಿಕ್ಕೆ ಮುಂಚಿಂದ ಹಿಡಿದು ಕೃಷ್ಣನ ಸಂಪೂರ್ಣ ಅವತಾರ ಮುಗಿಯುವವರೆಗೆ ನಾವು ಕಥೆಯನ್ನು ತಗೊಂಡು ವಿನೂತನವಾದ ಒಂದು ರೀತಿಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ತಾವೆಲ್ಲರೂ ಕೂಡ ಇದ್ದು ಕಾರ್ಯಕ್ರಮವನ್ನು ಜನತೆಗೆ ಮುಟ್ಟಿಸೋದ್ರ ಜೊತೆಗೆ ಯಶಸ್ವಿಗೊಳಿಸಿ ನಂತರದಲ್ಲಿ ಮುಖ್ಯವಾಗಿ ಕಾರ್ಯಕ್ರಮ ಹೇಗಾಯಿತು ಅನ್ನುವಂಥದ್ದು ನಮಗೆ ಫೀಡ್ಬ್ಯಾಕನ್ನು ಕೊಟ್ಟು, ಹಾಗೆ ರೂಪಕಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ವಿನೂತನ ರೀತಿಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಅಂಥೇಳಿ ನಮ್ಮ ವಿದ್ಯಾಲಯದ ಪವನ್ ಕಾರಂಜಿಯವರು ಜೊತೆಗಿದ್ದಾರೆ. ಹಾಗೆ ನಮ್ಮ ವಿದ್ಯಾರ್ಥಿಗಳ ಪೋಷಕರು ಹಾಗೆ ವಿದ್ಯಾಲಯದ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇರತಕ್ಕಂತಹ ಶ್ರೀಯುತ ಚಂದ್ರಶೇಖರ್ ಬಾಯರಿಯವರು, ಜ್ಯೋತಿ ಬಾಯರಿಯವರು, ಹಾಗೆ ಶಿಕ್ಷಕಿಯಾಗಿ ಇರತಕ್ಕಂತಹ ನಾಗಶ್ರೀ ಅವರು, ಈ ಕಡೆ ಪ್ರತಿಮಾ ದಿನೇಶ್ ಶೇಟ್ ಅವರು ಯಕ್ಷಗಾನ ಕಲಾವಿದೆ ಕೂಡ, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಶಿಕ್ಷಕಿಯಾಗಿರ್ತಕ್ಕಂತಹ ಸೌಜನ್ಯರವರು, ಹಾಗೆ ಶಿಲ್ಪಾ ಮೇಡಮ್ರವರು ಹಾಗೂ ವೀಣಾ ಅವರು, ಇವರೆಲ್ಲರೂ ಕೂಡ ಜೊತೆಗೆ ನಿಂತು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರತಕ್ಕಂಥದ್ದು. ಮೇನ್ ಮೋಟೋ ಆಗಿರೋದ್ರಿಂದ ಶಿಸ್ತಿನ ಒಂದು ಭಾಗವಾಗಿ ಸಭಾ ಕಾರ್ಯಕ್ರಮಗಳಿಗೆ ನಾವು ಆಸ್ಪದ ಕೊಡೋದಿಲ್ಲ. ನೇರವಾಗಿ 6:30 ಅಂದರೆ 6:30ಕ್ಕೆ ಸರಿಯಾಗಿ ಶುರುವಾಗುತ್ತೆ. ಎಂಡಿಂಗ್ ಟೈಮ್ ಕೂಡ ಹಾಕಿದ್ದೇವೆ. 2 ಗಂಟೆಯ ಸರಿಯಾದ ಕಾರ್ಯಕ್ರಮ, ಒಂದು ಫಿಲಮ್ ಓಡುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಧ್ಯದಲ್ಲಿ ಎಲ್ಲೂ ಬ್ರೇಕ್ ಕೊಡದೆ ನಿರಂತರವಾಗಿ ತಗೊಂಡು ಹೋಗುವಂಥ ಪ್ರಯೋಗ ಇದು. 8:00ವರೆಗೆ ಸರಿಯಾಗಿ ಕಾರ್ಯಕ್ರಮ ಮುಗಿಯುತ್ತೆ.